ಇವತ್ತು ಹೈ ವೋಲ್ಟೇಜ್ ರೋಡ್ ಶೋಗೂ ಕೂಡ ಕರಾವಳಿ ಭಾಗ ಮಂಗಳೂರು ಸಾಕ್ಷಿಯಾಗಲಿದೆ. ಮೋದಿ ಮೇನಿಯಾ ಹಾಗಾದ್ರೆ ಕರಾವಳಿ ಭಾಗದಲ್ಲಿ ಮೋದಿ ಫೀವರ್ ಹೇಗಿರುತ್ತೆ ಅನ್ನೋದರ ಡೀಟೇಲ್ಸ್ ಕೂಡ ನೋಡ್ತಾ ಹೋಗೋಣ. 2 ಕಿಲೋಮೀಟರ್ ರೋಡ್ ಶೋ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಲಿಕ್ಕಿದ್ದಾರೆ. ಈ ಮೂಲಕ ಭರ್ಜರಿಯಾಗಿ ಮತ ಶಿಕಾರಿಗೆ ಮುಂದಾಗ್ತಾ ಇದ್ದಾರೆ. ಮೋದಿ ರೋಡ್ ಶೋಗಾಗಿ ಸಕಲ ಸಿದ್ಧತೆಯನ್ನ ಈಗಾಗಲೇ ಕಡಲ ನಗರಿಯಲ್ಲಿ ಬಂದರು ನಗರಿಯಲ್ಲಿ ಮಾಡಲಾಗಿದೆ. 2 ಕಿಲೋಮೀಟರ್ ಉದ್ದಕ್ಕೂ ಕೂಡ ಕೇಸರಿ ಬಾವುಟ ರಾರಾಜಿಸ್ತಾ ಇದೆ. ಮೊದಲೇ ಕಮಲದ ಅಭೇದ್ಯ ಕೋಟೆ ಈ ಮಂಗಳೂರು ಅಂದ್ರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಸೊ ಅಲ್ಲೆಲ್ಲವೂ ಕೂಡ ನಮಗೆ ಒಂದು ಹೂವಿನಿಂದ ಅಲಂಕೃತಗೊಂಡಿರೋದು, ಜೊತೆಗೆ ಕೇಸರಿ ಬಾವುಟ, ಭಗವಾ ಧ್ವಜ ಎಲ್ಲವೂ ಕಾಣಿಸ್ತಾ ಇದೆ. ಸಿದ್ಧತೆ ಬಗ್ಗೆ ಒಂದಷ್ಟು ಪ್ರತ್ಯಕ್ಷ ವರದಿ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಿಲೋಮೀಟರ್ಗಳ ಕಾಲ ಇದೊಂದು 1 ಗಂಟೆಗಳ ಕಾಲ ನಿರಂತರವಾಗಿ ರೋಡ್ ಶೋ ನಡೀತದೆ. ಹಾಗಾಗಿ ರೋಡ್ ಶೋ ನಡೆಯುವಂತ ದಾರಿ ಉದ್ದಕ್ಕೂ ಶೃಂಗಾರವನ್ನ ಮಾಡಲಾಗಿದೆ, ಅದರ ಜೊತೆಗೆ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಹಾಗಾದ್ರೆ ಈ ಒಂದು ರೋಡ್ ಶೋ ನಡೆಯುವಂತ ರಸ್ತೆ ಯಾವ ರೀತಿ ಶೃಂಗಾರಗೊಂಡಿದೆ, ಯಾವ ರೀತಿ ತಯಾರಿ ನಡೆದಿದೆ ಅನ್ನುವಂಥನ್ನ ನಾನು ನಿಮಗೆ ತೋರಿಸ್ತೇನೆ, ಬನ್ನಿ ನನ್ನ ಜೊತೆ. ನಾರಾಯಣಗುರು ಸರ್ಕಲ್ ಅನ್ನು ನೀವು ಗಮನಿಸಬಹುದು, ಶೃಂಗಾರಗೊಂಡಿದೆ, ಬಹಳಷ್ಟು ಹೂವಿಗಳಿಂದ ಶೃಂಗಾರಗೊಂಡಿದೆ. ಜೊತೆಗೆ SPG ಅವರು ಯಾವ ರೀತಿಯಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತು BJP ಅವರು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ನಾರಾಯಣಗುರು ಸರ್ಕಲ್ ಅನ್ನು ಸಂಪೂರ್ಣವಾಗಿ ಶೃಂಗಾರಗೊಳಿಸಲಾಗಿದೆ. ಹಾಗಾಗಿ ಅದರ ಮುಂಭಾಗದಲ್ಲಿ ಈಗ ನೀವು ಗಮನಿಸ್ತಿರುವಂಥ ರಸ್ತೆ ಏನಿದೆ ಅಲ್ಲಿಂದ ಮಾಲಾರ್ಪಣೆಯನ್ನು ಮಾಡಿರುವಂಥ ಮೋದಿ ಅವರು ನೇರವಾಗಿ ಇದೇ ರಸ್ತೆಯ ಮೂಲಕ ರೋಡ್ ಶೋವನ್ನು ಆರಂಭಿಸ್ತಾರೆ. ಮಂಗಳೂರಿನ ಲೇಡಿಲ್ ಸರ್ಕಲ್ನ ಅಂದರೆ ನಾರಾಯಣಗುರು ಸರ್ಕಲ್ನಿಂದ ಆರಂಭಗೊಳ್ಳುವಂಥ ಈ ಒಂದು ರೋಡ್ ಶೋ ನೇರವಾಗಿ ಇದೇ ದಾರಿಯಲ್ಲಿ ಇರುವಂಥ ಮೋದಿ ಅವರು ನೇರವಾಗಿ ಇದೇ ರಸ್ತೆಯ ಮೂಲಕ ರೋಡ್ ಶೋವನ್ನು ಆರಂಭಿಸ್ತಾರೆ. ಮಂಗಳೂರಿನ ಲೇಡಿಲ್ ಸರ್ಕಲ್ನ ಅಂದರೆ ನಾರಾಯಣಗುರು ಸರ್ಕಲ್ನಿಂದ ಆರಂಭಗೊಳ್ಳುವಂಥ ಈ ಒಂದು ರೋಡ್ ಶೋ ನೇರವಾಗಿ ಇದೇ ದಾರಿಯಲ್ಲಿ ಮುಂದೆ ಸಾಗುತ್ತೆ. ಹಾಗಾಗಿ 2 ಕಿಲೋಮೀಟರ್ಗಳ ಕಾಲ ಈ ನಡೆಯುವಂಥ ಉದ್ದಕ್ಕೂ ನಡೆಯುವಂಥ ಏನು ರೋಡ್ ಶೋ ಇದೆ, ಇದರ ರೋಡ್ ಶೋವನ್ನು ಸಂಪೂರ್ಣವಾಗಿ ಶೃಂಗಾರ ಮಾಡಲಾಗಿದೆ. 2 ಕಡೆಗಳಲ್ಲೂ ಕೇಸರಿಯ ಬಂಟಿಂಗ್ಸ್ಗಳನ್ನು ಹಾಕಲಾಗಿದೆ. ಅದರ ಜೊತೆಗೆ BJPಯ ಫ್ಲಾಗ್ಗಳನ್ನು ಎಲ್ಲ ಕಡೆಗಳಲ್ಲಿ ಹಾಕಿರುವಂಥದ್ದು. ಹಾಗಾಗಿ ಬರುವಂಥ ನರೇಂದ್ರ ಮೋದಿ ಅವರನ್ನು, ಅದರ ಜೊತೆಗೆ ಬರುವಂಥ ಕಾರ್ಯಕರ್ತರು, ಅಭಿಮಾನಿಗಳು ಯಾರಿದ್ದಾರೆ ಅವರನ್ನು ಸೆಳೆಯುವಂಥ ಪ್ರಯತ್ನ, ಜೊತೆಗೆ ಅವರು ಬರುವಂಥ ಸಂದರ್ಭದಲ್ಲಿ ಶೃಂಗಾರ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ BJP ಈ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡಿದೆ. ಅದರ ಜೊತೆಗೆ SPG ಅವರು ಸೂಚನೆ ಕೊಟ್ಟ ರೀತಿಯಲ್ಲೇ ಇವತ್ತು ಭದ್ರತೆಗಳನ್ನು ಮಾಡಲಾಗಿದೆ. ನಾವು ಗಮನಿಸ್ಬೋದು, 2 ಕಡೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಈ ಬ್ಯಾರಿಕೇಡ್ಗಳೇನಿದೆ ಇದರ ಮಧ್ಯದಲ್ಲಿ ಪೊಲೀಸರು ಭದ್ರತೆಗಾಗಿ ನಿಲ್ತಾರೆ. 2 ಕಡೆಗಳಲ್ಲಿರುವಂಥ ಬ್ಯಾರಿಕೇಡ್ನ ಮಧ್ಯಭಾಗದಲ್ಲಿ. ಅದರ ಇನ್ನೊಂದು ಭಾಗದಲ್ಲಿರುವಂಥ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಸಂಪೂರ್ಣವಾಗಿ ಕಾರ್ಯಕರ್ತರನ್ನು, ಅಭಿಮಾನಿಗಳನ್ನು ನಿಲ್ಲಿಸಲಾಗುತ್ತೆ. ಸುಮಾರು 7 ಗಂಟೆ ಒಳಗೆ ಎಲ್ಲರೂ ಬಂದು ಇದರಲ್ಲಿ ನಿಲ್ಲಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಪೊಲೀಸರು ಕೊಟ್ಟಿದ್ದಾರೆ. ಅದರ ಜೊತೆಗೆ 2 ಭಾಗದಲ್ಲಿ ಬ್ಯಾರಿಕೇಡ್ನ ಆ 2 ಭಾಗದಲ್ಲೂ ಕಾರ್ಯಕರ್ತರು, ಅಭಿಮಾನಿಗಳು ನಿಲ್ತಾರೆ. ಮಧ್ಯದ ಭಾಗದಲ್ಲಿ ಪೊಲೀಸರು ಇರ್ತಾರೆ. ಈಗ ನಾವು ಸಾಗುವಂಥ ರಸ್ತೆ ಏನಿದೆ ಈ ರಸ್ತೆಯಲ್ಲಿ ಮೋದಿ ಅವರ ರೋಡ್ ಶೋ ನಡೀತದೆ. ಮಧ್ಯಾಹ್ನದ ಬಳಿಕ ಸಂಪೂರ್ಣವಾಗಿ ಈ ರೋಡನ್ನು ಬಂದ್ ಮಾಡಲಾಗುತ್ತೆ. ಅಂದರೆ ಭದ್ರತೆಯ ದೃಷ್ಟಿಯಿಂದ ಸಂಪೂರ್ಣವಾಗಿ ಈ ಒಂದು ರೋಡನ್ನು ಕ್ಲೋಸ್ ಮಾಡಲಾಗುತ್ತೆ. ಬೇರೆ ರಸ್ತೆಯ ಮೂಲಕ ಸಾಗಾಟ ಮಾಡಲಿಕ್ಕೆ ಈಗಾಗಲೇ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಹಾಗಾಗಿ ಇದು ನಾವೀಗ ಇರುವಂಥದ್ದು ಮಂಗಳೂರಿನ ಲಾಲ್ಬಾಗ್ ಸರ್ಕಲ್, ಅಂದರೆ ಲೇಡಿಲಿಂದ ಮುಂದೆ ಬಂದಾಗ ಲಾಲ್ಬಾಗ್ ಸರ್ಕಲ್. ಇಲ್ಲಿಗೆ ಮೋದಿ ಅವರು 10 ನಿಮಿಷಗಳ ಕಾಲ ನಿರಂತರವಾಗಿ ರೋಡ್ ಶೋವನ್ನು ಮಾಡ್ತಾರೆ. ಅಂದರೆ ಭಾಳಷ್ಟು ನಿಧಾನ ವೇಗದಲ್ಲಿ ಬರುವಂಥ ಈ ರೋಡ್ ಶೋ ಆಗಿರುತ್ತೆ. ಮಂಗಳೂರು ಮಹಾನಗರ ಪಾಲಿಕೆಯ ಎದುರು ಭಾಗದಲ್ಲಿ ಈ ರೋಡ್ ಶೋ ಸಾಗ್ತಾ ಇರುವಂಥದ್ದು. ಆ ರೋಡ್ ಶೋ ಸುಮಾರು 10 ನಿಮಿಷಗಳ ಕಾಲ ಲೇಡಿಲಿಂದ ನಾರಾಯಣಗುರು ಸರ್ಕಲ್ನಿಂದ ಲಾಲ್ಬಾಗ್ಗೆ ಬರಲಿಕ್ಕೆ ಟೈಮ್ ತಗೊಳ್ಳುತ್ತೆ. ಆ ಬಳಿಕ ನಾವು ಗಮನಿಸಬಹುದು ನೇರವಾಗಿ ಇಲ್ಲಿಂದ ಮುಂದೆ ಸಾಗುತ್ತೆ. ಇದು ಬಳ್ಳಾಲ್ ಬಾಗಿಂದಲೂ ಇದೇ ರಸ್ತೆ ಮಧ್ಯದಲ್ಲಿ ರೋಡ್ ಶೋ ನಡೀತದೆ. ಹಾಗಾಗಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಒಂದು ಕಡೆ ಶೃಂಗಾರ ಆಗಿರುವಂಥದ್ದು, ಇನ್ನೊಂದು ಕಡೆ ಪೊಲೀಸರು ಭದ್ರತೆಯನ್ನು ಕಲ್ಪಿಸಿರುವಂಥದ್ದನ್ನು ನಾವು ಈ ಒಂದು ದೃಶ್ಯದಲ್ಲಿ ಗಮನಿಸಬಹುದು. ಜೊತೆಗೆ ಎಲ್ಲೆಲ್ಲ ರಸ್ತೆ ಮಧ್ಯೆ ಹಂಪ್ಸ್ಗಳಿತ್ತು ಆ ಹಂಪ್ಸ್ಗಳನ್ನು ಕಟ್ ಮಾಡಿ ತೆಗಿಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಕೆಲಸವು ಈಗ ಆಗಿರುವಂಥದ್ದು. ಅದರ ಜೊತೆಗೆ ಪ್ರತಿ ಕಡೆಗಳಲ್ಲೂ ಈ ರೀತಿಯಾದಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ವೇದಿಕೆಯಲ್ಲಿ ಸ್ಥಳೀಯವಾಗಿರುವಂಥ ತುಳುನಾಡಿನ ಜೊತೆಗೆ ಕರಾವಳಿಯ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತದೆ. ಅದು ಯಕ್ಷಗಾನ ಆಗಿರ್ಬೋದು ಅಥವಾ ಕಂಬಳದ
ನೃತ್ಯ ಆಗಿರ್ಬೋದು, ಜೊತೆಗೆ ಭರತನಾಟ್ಯ, ಭೂತಾರಾಧನೆ, ದೈವಾರಾಧನೆ ಇಂಥ ಕೆಲವೊಂದು ತುಳುನಾಡಿನ ಸಂಬಂಧಪಟ್ಟಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಂಥ ವೇದಿಕೆಯಲ್ಲಿ ಸುಮಾರು 5 ಕಡೆಗಳಲ್ಲಿ ನಡೀತಾ ಇರುವಂಥದ್ದು. ಜೊತೆಗೆ ಯಾವ ರೀತಿಯಾದಂಥ ಸಿದ್ಧತೆಗಳು ಮಾಡಬೇಕು ಆ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಪೊಲೀಸರಾಗಿರ್ಬೋದು ಅಥವಾ ಸ್ಥಳೀಯವಾದಂಥ BJPಯ ಮುಖಂಡರು ಮಾಡಿರುವಂಥದ್ದು. ಈಗ ನಾವು ಸಾಕ್ತಾ ಇರುವಂಥದ್ದು ಮಂಗಳೂರಿನ MG ರೋಡ್. ಈ ಒಂದು MG ರೋಡಲ್ಲೂ ಭಾಳಷ್ಟು ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಕಾರ್ಯಕರ್ತರನ್ನು ಬೇರೆ ಬೇರೆ ಕಡೆಗಳಿಂದ ಬರುವಂಥ ಕಾರ್ಯಕರ್ತರಿಗೆ ಪಾರ್ಕಿಂಗಿನ ವ್ಯವಸ್ಥೆಯನ್ನು ಬೇರೆ ಕಡೆಗಳಲ್ಲಿ ಮಾಡಲಾಗಿದೆ. ಅಂದರೆ ಈ ರಸ್ತೆಗೆ ಯಾವುದೇ ಕಾರಣಕ್ಕೂ ಯಾರಿಗೂ ವಾಹನಗಳಿಗೆ ಎಂಟ್ರಿ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಬೇರೆ ಕಡೆಗಳಲ್ಲಿ ವಾಹನಗಳನ್ನು ನಿಲ್ಲಿಸಿ ಇಲ್ಲಿಗೆ ಬರಬೇಕಾಗುತ್ತೆ. PVS ಸರ್ಕಲ್, ಈ PVS ಸರ್ಕಲ್ನಿಂದ ಬಲಕ್ಕೆ ತಿರುಗಿ ನವಭಾರತ್ ಸರ್ಕಲ್ಗೆ ರೋಡ್ ಶೋ ಸಾಗುತ್ತೆ. ಇದು ಪ್ರಮುಖವಾದಂಥ ಒಂದು ಜಂಕ್ಷನ್ PVS ಸರ್ಕಲ್. ಇಲ್ಲಿಂದ ಮುಂದಕ್ಕೆ ಸಾಗಿ ನವಭಾರತ್ ಸರ್ಕಲ್ಗೆ ರೋಡ್ ಶೋ ತಲುಪುವಂಥದ್ದು. ಹಾಗಾಗಿ ಇದು ಈ ಭಾಗದಲ್ಲೂ ಎಲ್ಲ ವ್ಯವಸ್ಥೆಗಳು ಮಾಡಿರುವಂಥದ್ದು. ಹಾಗಾಗಿ ಸುಮಾರು 1 ಗಂಟೆಗಳ ಕಾಲ ನಡೆಯುವಂಥ ಈ ರೋಡ್ ಶೋ ಈ ರಸ್ತೆ ಮೂಲಕ ಸಾಗುತ್ತೆ. 2 ಕಿಲೋಮೀಟ್ರ್ ಇರುವಂಥ ಒಂದು ಈ ರೋಡ್ ಶೋ ಸುಮಾರು 1 ಗಂಟೆಗಳ ಕಾಲ, ಅಂದರೆ ಭಾಳಷ್ಟು ನಿಧಾನದಲ್ಲಿ ಈ ರೋಡ್ ಶೋ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಇಲ್ಲಿ ಸೇರಿರುವಂಥ ಎಲ್ಲರನ್ನ ಕರೆಸ್ಕೊಂಡು ಎಲ್ಲರ ಅಭಿಮಾನಿಗಳ ಹತ್ತಿರದಲ್ಲೇ ಮೋದಿ ಸಾಗುವಂಥದ್ದು. ಈಗ ನಾವಿರುವಂಥದ್ದು ಇದು ನವಭಾರತ್ ಸರ್ಕಲ್. ಇಲ್ಲೂ ಶೃಂಗಾರ ಮಾಡುವಂಥ ಕೆಲಸಗಳು ಆರಂಭಗೊಂಡಿದೆ. ಇದು ಕೊನೆಯ ಮುಕ್ತಾಯ ಆಗುವಂಥ ಸರ್ಕಲ್, ಇದು ನವಭಾರತ ಸರ್ಕಲ್. ಈ ಸರ್ಕಲ್ವರೆಗೂ ಮೋದಿಯವರು ನಿರಂತರವಾದಂಥ ರೋಡ್ ಶೋವನ್ನು ಮಾಡ್ತಾರೆ. ಅಲ್ಲೂ ಬೇಕಾದಂಥ ತಯಾರಿಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಇಡೀ ನಗರದಲ್ಲಿ ಸಂಚರಿಸುವಂಥ, ಅಂದರೆ 2 ಕಿಲೋಮೀಟ್ರ್ ಸಂಚರಿಸುವಂಥ ಏನು ರೋಡ್ ಶೋ ಇದೆ, ಈ ರೋಡ್ ಶೋ ಇಲ್ಲಿ ಈ ನವಭಾರತ್ ಸರ್ಕಲ್ನಲ್ಲಿ ಬಂದು ಮುಕ್ತಾಯಗೊಳ್ಳುತ್ತೆ. ಹಾಗಾಗಿ ಇದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಈಗ ಪೊಲೀಸರಾಗಿರ್ಬೋದು ಅಥವಾ ಇಲ್ಲಿನ ಸ್ಥಳೀಯ BJPಯವರು ಮಾಡಿರುವಂಥದ್ದು. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ TV, ಮಂಗಳೂರು.